ಮೇ ಸಾಹಿತ್ಯ ಮೇಳ ಬಳಗ ವಿಜಯಪುರ ವತಿಯಿಂದ ಅನಿಲ್ ಹೊಸ್ಮನಿ ಎಂಬ ಸಂಘರ್ಷದ ಒಡನಾಡಿಯೊಂದಿಗೆ ಬಿಜಾಪುರದಲ್ಲಿ ಇದೇ ಜುಲೈ 13ರಂದು ರವಿವಾರ ಬೆಳಗಿನ ಜಾವ 10:30ರಿಂದ ಸಾಯಂಕಾಲ 7:30 ಗಂಟೆಯವರೆಗೆ ನಗರದ ಡಾಕ್ಟರ್ ಅಂಬೇಡ್ಕರ್ ಭವನ, ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ ಎದುರಿಗೆ ವಿಜಯಪುರದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ ಎಂದು ಡಿಎಸ್ಎಸ್ ಮುಖಂಡರು ಮಾಹಿತಿಯನ್ನು ನೀಡಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದ್ದು ವಿಜಯಪುರದ ಜನತೆ ಇದರಲ್ಲಿ ಭಾಗಿಯಾಗುವ ಮೂಲಕ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಂಡರು. ಈ ಜಿಲ್ಲೆಯಲ್ಲಿ ಒಬ್ಬ ಪತ್ರಕರ್ತರಾಗಿ, ಒಬ್ಬ ಬರಹಗಾರರಾಗಿ, ಒಬ್ಬರ ಅನುವಾದಕರಾಗಿ, ಸಾಮಾಜಿಕ ಚಳುವಳಿಯಲ್ಲಿ ಒಬ್ಬ ಹೋರಾಟಗಾರ ಗುರುತಿಸಿಕೊಂಡು ಕೆಲಸ ಮಾಡಿದಂಥವರು ಅದೆಲ್ಲೂ ಕೂಡ ನಿಮ್ಮ ಗಮನಕ್ಕಿದೆ. ಅನಿಲ್ ಹೊಸ್ಮನಿಯವರು ಕಳೆದ 5 ದಶಕಗಳಿಗಿಂತ ಇಲ್ಲಿ ನಡೆದಿರುವಂಥ ದಲಿತ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಂಥದ್ದು. ದಲಿತ ಸಂಘರ್ಷ ಸಮಿತಿ ಆರಂಭ ಆಗೋಕ್ಕಿಂತ ಮುಂಚೆನೂ ಕೂಡ ಆ ಥರದ ಚಟುವಟಿಕೆಗಳಿದ್ದವು. ಆಮೇಲೆ ದಲಿತ ಸಂಘರ್ಷ ಸಮಿತಿ ಆರಂಭ ಆದಮೇಲೆ ಅಭಿಷೇಕ್ ಚಕ್ರವರ್ತಿ ಮತ್ತು ಅನಿಲ್ ಹೊಸ್ಮನಿಯವರ ಜೊತೆಗೂಡಿ ಇಡೀ ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಕೆಲಸ ಮಾಡಿತ್ತು. ಅನಿಲ್ ಹೊಸ್ಮನಿಯವರು ಒಬ್ಬರು ಅತ್ಯುತ್ತಮ ಅನುವಾದಕರು ಅನ್ನೋದಕ್ಕೆ ಅವರು ಅನುವಾದಿಸಿದಂಥ ಕೃತಿಗಳೇ ನಮ್ಮ ಜೊತೆಗಿದ್ದಾರೆ. ಅವರು ಅನುವಾದಿಸಿದಂಥ ಡಾಕ್ಟರ್ ಅಂಬೇಡ್ಕರ್ ಸಹವಾಸದಲ್ಲಿ ಸವಿತಾ ಅಂಬೇಡ್ಕರ್ ಅವರು, ಅಂಬೇಡ್ಕರರ ಪತ್ನಿಯಾಗಿರ್ತಕ್ಕಂಥ ಸವಿತಾ ಅಂಬೇಡ್ಕರ್ ಅವರಿಂದ ಆತ್ಮಕಥೆ ಇತ್ತು. ಆ ಆತ್ಮಕಥೆಯನ್ನು ಕನ್ನಡಕ್ಕೆ ತಂದರು. ಆ ಕನ್ನಡಕ್ಕೆ ತಂದಿರುವಂತಹ ಡಾಕ್ಟರ್ ಅಂಬೇಡ್ಕರ್ ಸಹವಾಸದಲ್ಲಿ ಅನ್ನುವಂಥ ಕೃತಿಗೆ ಸಾಹಿತ್ಯ ಅಕಾಡೆಮಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಗುರುತಿಸಿ ಈ ಸಲ ಅನುವಾದ ವಿಭಾಗದೊಳಗಡೆ ಅದಕ್ಕೆ ಅತ್ಯುತ್ತಮ ಕೃತಿ ಅಂತ ಘೋಷಣೆ ಮಾಡಿ. ಒಟ್ಟಾರೆ ಈ ಜಿಲ್ಲೆ ಒಳಗಡೆ ಏನು ಈ ಜಿಲ್ಲೆಯನ್ನು ನಾವು ಬಸವ ನಾಡು ಅಂತ ಕರಿತೀವೋ, ಬಸವಣ್ಣ ನೆಲ ಅಂತ ಕರಿತೀವೋ, ಅಂದರೆ ಬಸವಣ್ಣ ನೆಲ ಅಂತಂದರೆ ಎಲ್ಲ ಮನುಷ್ಯರನ್ನು ಸಮಾನವಾಗಿ ಕಂಡಿರ್ತಕ್ಕಂಥ ಮನೋಧರ್ಮದ ನೆಲ ಅಂತ. ಯಾವ ಸಮುದಾಯಕ್ಕೆ ಧ್ವನಿ ಇರಲಿಲ್ವೋ, ಯಾವ ಸಮುದಾಯವನ್ನು ಮನುಷ್ಯರಂತೆ ಕಾಣ್ತಾ ಇರಲಿಲ್ವೋ ಆ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಬಸವಣ್ಣನ ನೆಲ ಇದು ಅಂತ ನಾವು ಅಂದ್ಕೊಳ್ಳೋದು. ಇದು ಎಲ್ಲ 12ನೇ ಶತಮಾನದ ಕಾಲ. ಆದರೆ 12ನೇ ಶತಮಾನ ನಂತರ ಮತ್ತೆ ಇಲ್ಲಿರುವಂಥ ಪಟ್ಟಭದ್ರ ಹಿತಾಸಕ್ತಿಗಳು, ಮೇಲ್ಜಾತಿಗಳು ಆ ಹಿಂದಿನ ಪರಂಪರೆ ಏನಿತ್ತಲ್ಲ, ಬಸವ ಪೂರ್ವದ ಪರಂಪರೆ ಏನಿತ್ತ, ಬಸವನ ಹಿಂದಿನ ಕಾಲದಲ್ಲಿ ಏನು ವಾತಾವರಣ ಇತ್ತಲ್ಲ ಅದೇ ವಾತಾವರಣನ ಮತ್ತೆ ಪುನಃ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಜಾತಿ ವ್ಯವಸ್ಥೆ ಇಲ್ಲಿ ವಿಜೃಂಭಣೆ ಮಾಡೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಇದು ಈ ನೆಲವನ್ನು ಮತ್ತೆ ಈ ಮೇಲ್ಜಾತಿ ಜನಗಳು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಈ ದಲಿತ ಸಮುದಾಯದ ಎಲ್ಲ ಜನಗಳನ್ನು ತಮ್ಮ ಅಡಿಯಾಳಾಗಿ ಇಟ್ಕೊಂಡಿರ್ತಕ್ಕಂಥ ವಾತಾವರಣವನ್ನು ನಮ್ಮ ಇಡೀ ಜಿಲ್ಲೆ ಒಳಗಡೆ ಕಂಡುಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಆ ಇಡೀ ಬಸವಣ್ಣನ ಆದರ್ಶ, ಅಂಬೇಡ್ಕರ್ ಆದರ್ಶ, ಅಂಬೇಡ್ಕರ್ ಅವರು ಈ ನೆಲಕ್ಕೆ ಬಂದು ಹೋದಂಥವ್ರು, ಈ ನೆಲೊಳಗಡೆ ಸಮಾವೇಶಗಳು ಮಾಡಿರ್ತಕ್ಕಂಥವ್ರು. ಅಂದರೆ ಯಾವ ಸಮುದಾಯ ಈ ತುಳಿತಕ್ಕೊಳಗಾಗಿತ್ತು ಆ ಸಮುದಾಯದ ಜನರು ಒಗ್ಗೂಡಿಸ್ತಕ್ಕಂಥ ಕೆಲಸಗಳನ್ನು ಅಂಬೇಡ್ಕರ್ ಅವರು ಬಿಜಾಪುರಕ್ಕೆ ಬಂದು ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದು ನಮ್ಮ ಚರಿತ್ರೆ ಇದೆ. ಅವರು ಸುಮ್ಮನೆ ಯಾವುದೋ ಒಂದು ಮುಧೋಳದ ಗೌಡರ ಒಂದು ಪ್ರಕರಣಕ್ಕೆ ಬಂದು ಆ ಪ್ರಕರಣವನ್ನು ಗೆಲ್ಲೋದ್ರ ಮೂಲಕ ಇಲ್ಲಿ ಸಮುದಾಯವನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವು. ಅಂದರೆ ಈ ನೆಲ ಏನಿದೆಯಲ್ಲ ಇದು ಬಸವಣ್ಣನ ನೆಲನೂ ಕೂಡ ಹೌದು, ಅಂಬೇಡ್ಕರ್ ನಡೆದಾಡ್ತಕ್ಕಂಥ ನೆಲನೂ ಕೂಡ ಹೌದು. ಅವು ಎರಡೂ ಆದರ್ಶ ಏನು ಅಂತಂದರೆ ಈ ನೆಲವನ್ನು ಮನುಷ್ಯರನ್ನು ಸಮಾನವಾಗಿ ಕಾಣಬೇಕು ಅನ್ನುವಂಥದ್ದು. ಅಂದರೆ ಇಲ್ಲಿ ಯಾವುದೇ ಮನುಷ್ಯರ ನಡುವೆ ತಾರತಮ್ಯಗಳು ಇರಬಾರದು ಅನ್ನುವಂಥದ್ದು. ಎಲ್ಲರನ್ನೂ ಕೂಡ ಗೌರವದಿಂದ ಕಾಣ್ತಕ್ಕಂಥ ಒಂದು ನೆಲ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಈ ಎಲ್ಲ ಮಹನೀಯರನ್ನು ನಾವು ನಡೆದಾಡ್ತಕ್ಕಂಥ ನೆಲ ಅಂದ್ಕೊಳ್ಳೋದಾದರೆ ಹಂಗೆ ನೋಡ್ತಾ ಇದ್ವಿ. ಆದರೆ ಇಷ್ಟೆಲ್ಲ ಬಸವಣ್ಣನ ನಂತರ ಅಂಬೇಡ್ಕರ್ ಬಂದು ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಇಲ್ಲಿಯ ಜಾತಿ ವ್ಯವಸ್ಥೆಯನ್ನು ಅಲುಗಾಡಿ ಉಳಿದುದನ್ನು ನಾವು ನೋಡ್ತಾ ಇದ್ದೀವಿ. ಜಾತಿಯ ದೌರ್ಜನ್ಯಗಳೇನಿದಾವಲ್ಲ, ಜಾತಿಯ ಶೋಷಣೆ ಏನಿದೆಯಲ್ಲ ಅದು ನಿರಂತರವಾಗಿ ಮುನ್ನಡೆದುಕೊಂಡು ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅನೇಕ ಪ್ರಕರಣಗಳಿದ್ದಾವೆ, ನಿಮಗೆಲ್ಲ ಗಮನಕ್ಕಿರ್ಬೋದು. ಅದು ಶಾಸನೂರಂಥ ಪ್ರಕರಣ ಇಟ್ಕೊಂಡು ದಲಿತ ನಿರ್ದಯವಾಗಿ ಕೊಳ್ಳುವಂಥ ಘಟನೆಗಳೆಲ್ಲವೂ ಕೂಡ ಇಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಅಂದರೆ
ಇಲ್ಲಿ ಯಜಮಾನಿಕೆ ಸಂಸ್ಕೃತಿ ಏನಿದೆಯಲ್ಲ, ಇಲ್ಲಿ ಮೇಲ್ಜಾತಿಯ ಪಟ್ಟಭದ್ರ ಹಿತಾಸಕ್ತಿಗಳಿದ್ದಾವಲ್ಲ, ಅವುಗಳು ನಿರಂತರವಾಗಿ ಈ ನೆಲದಲ್ಲಿ ಈ ಥರದ ದಮನಿತ ಸಮುದಾಯಗಳನ್ನ ಹತ್ತಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದಾವೆ ಅನ್ನೋಂಥದ್ದು ನಮ್ಮ ಎದುರುಗಡೆ ಇದೆ. ಅದ್ರ ವಿರುದ್ಧ ನಡೆದಿರುವಂಥ ಚಳವಳಿ ಏನಿದೆಯಲ್ಲ, ಅದು ನಿರಂತರವಾಗಿ ನಡ್ಕೊತ ಬಂದಿದೆ. ಅದು DSS ಹುಟ್ಟು ಹಾಕಿರ್ತಕ್ಕಂಥ ಚಳವಳಿ ಆಗಿರ್ಬೋದು, ಇತ್ಯಾದಿಗಳಾಗಿರ್ಬೋದು. ನಮ್ಮ ಅನಿಲ್ ಹೊಸಮನಿಯವರು DSSನ ಭಾಗವಾಗಿ ದಲಿತರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡೋದಕ್ಕಾಗಿ ನಿರಂತರವಾದಂಥ ಕೆಲಸ ಮಾಡಿದವರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅವ್ರ ತಂದೆ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಅವ್ರ ತಂದೆ ಈ ಜಿಲ್ಲೆಯಲ್ಲಿ ಒಬ್ಬ ಪತ್ರಕರ್ತರಾಗಿ, ಒಬ್ಬ ಸಾಮಾಜಿಕ ಹೋರಾಟಗಾರರಾಗಿ, ಒಬ್ಬ ರಾಜಕಾರಣಿಯಾಗಿ ಕೂಡ ತುಂಬ ಕೆಲಸ ಮಾಡಿರ್ತಕ್ಕಂಥವ್ರನ್ನು ನಿಮಗೆಲ್ಲ ಗೊತ್ತಿದೆ. ಮೊಟ್ಟ ಮೊದಲು ಈ ಜಿಲ್ಲೆ ಒಳಗಡೆ ಅಂಬೇಡ್ಕರ್ ಹೆಸರಿನಲ್ಲಿ ಅಂಬೇಡ್ಕರ್ ಪ್ರೆಸ್ಸನ್ನು ಶುರು ಮಾಡಿದವರು. ನೀವು ನೋಡ್ರಿ, ಈ ಕಾಲದೊಳಗಡೆ ಯಾವುದಾದ್ರೂ ಕೂಡ ಒಂದು ದಲಿತರ ಹೆಸರಿನೊಳಗಡೆ, ಅಂಬೇಡ್ಕರ್ ಹೆಸರಿನೊಳಗಡೆ ಏನಾದರೂ ಸ್ಥಾಪನೆ ಮಾಡಿದರೆ ಅಲ್ಲಿ ಯಾರು ಕೂಡ ಅದನ್ನು ಮಾನ್ಯ ಮಾಡೋದಿಲ್ಲ ಅನ್ನೋದು ಗೊತ್ತಿಲ್ಲ. ಇವತ್ತು ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಖಾನಾವಳಿ ಶುರು ಮಾಡೋದಿಲ್ಲ, ಬಸವಣ್ಣನ ಹೆಸರಿನಲ್ಲಿ ಖಾನಾವಳಿ ಶುರು ಮಾಡಿದರೆ ಆರಾಮಾಗಿ ನಡೀತವೆ. ಆದರೆ ಅಂಬೇಡ್ಕರ್ ಹೆಸರಿನಲ್ಲಿ ನಡೆಯೋದಿಲ್ಲ. ಬೇರೆ ಈ ಥರದ್ದು ದಲಿತ ಹೆಸರಿನೊಳಗಡೆ ಯಾವುದು ನಾವು ದಲಿತ ಖಾನಾವಳಿ ಶುರು ಮಾಡಿದ್ರೆ ಯಾರಾದರೂ ಜನ ಬರ್ತಾರೆ, ಲಿಂಗಾಯತ ಖಾನಾವಳಿ ಮಾಡಿದ್ರೆ ಜನಗಳು ಬರ್ತಾ ಇದ್ದಾರೆ. ಅದು ಇಂಥ ವಾತಾವರಣದಲ್ಲೂ ಕೂಡ ಒಂದು ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಪ್ರೆಸ್ ಶುರು ಮಾಡಿ, ಇದು ಬಹುಶಃ ಈ ಜಿಲ್ಲೆ ಒಳಗಡೆ ಒಬ್ಬ ದಲಿತರು ಮೊಟ್ಟ ಮೊದಲು ಅಂಬೇಡ್ಕರ್ ಹೆಸರಿನಲ್ಲಿ ಈ ಥರದ ಒಂದು ಸಾಹಸ ಮಾಡ್ತಕ್ಕಂಥದ್ದು ಕೂಡ ನಾವು ಗಮನಿಸಬೇಕಂತ ಮುಖ್ಯವಾದ ಸಂಗತಿ ಅಂತ ನಾನಂತ ಅಂದ್ಕೊಳ್ತೇನೆ. ಇದು ಏನಿದೆಯಲ್ಲ, ಈ ಮೂಲಕ ಅಂಬೇಡ್ಕರ್ ಹೆಸರು ಮೂಲಕ ಒಂದು ಪ್ರೆಸ್ಸನ್ನು ಶುರು ಮಾಡಿ ಅವರು ಈ ಪತ್ರಿಕಾ ಜೀವನಕ್ಕೂ ಕಾಲಿಟ್ಟಿರ್ತಕ್ಕಂಥವ್ರು, ಇದನ್ನು ಪ್ರಿಂಟಿಂಗ್ ವಲಯದವರೆಗೂ ಕಾಲಿಟ್ಟಿರ್ತಕ್ಕಂಥವ್ರು ನೋಡ್ತಾ ಇದ್ರು. ಅಂಬೇಡ್ಕರ್ ಹೆಸರಿನಲ್ಲಿ ಪ್ರೆಸ್ ಶುರು ಮಾಡೋದಕ್ಕಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದರು, ಸಹಜವಾಗಿಯೇ ಕಷ್ಟಗಳನ್ನ ಎದುರಿಸಿದರು. ಅವು ಆ ವಾತಾವರಣದೊಳಗೆ ಎಷ್ಟು ಸಾಮಾಜಿಕ ಮಾನ್ಯತೆ ಮತ್ತು ರಾಜಕೀಯ ಪ್ರಾತಿನಿಧ್ಯ ಸಮುದಾಯಕ್ಕೆ ಬೇಕು ಅಂಥೇಳಿ ಇಲ್ಲಿದ್ದ ಮಾತ್ರಕ್ಕೆ ಕೆಲಸ ಮಾಡಿದಕ್ಕೆ ಸಾಕಾಗಲ್ಲ ಅಂತೇಳಿ ಚಳವಳಿ ಕಟ್ತಾ ಈ ಚಳವಳಿಯ ಮೂಲಕ ರಾಜಕಾರಣಕ್ಕೆ ಬಂದಿರತಕ್ಕಂಥವು. ಒಂದು RPI ಇಂದ MLA ಸ್ಥಾನಕ್ಕೆ ಸ್ಪರ್ಧೆ ಮಾಡಿದವರು, ಮುಂದೆ ಕಾಂಗ್ರೆಸ್ನಿಂದ ಕೂಡ MLA ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು. ಮೇಲ್ಜಾತಿಗಳ ಕುತಂತ್ರದಿಂದ ಅವರು ಆಸೆ ಬಿಡಲಿಲ್ಲ ಅನ್ನೋದು ಬೇರೆ ಮಾತು. ಅಂದರೆ ಇಷ್ಟೆಲ್ಲ ಹಿನ್ನೆಲೆ ಒಳಗೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಒಬ್ಬ ನಿಜವಾದಂಥ ಹೋರಾಟಗಾರನಾದಂಥವನು ಅವನು ಸಮುದಾಯದ ಹಿತಾಸಕ್ತಿಯನ್ನು ಬಯಸ್ತಾನೆ ಹೊರತು ಕುಟುಂಬದ ಹಿತಾಸಕ್ತಿಯನ್ನು ಬಯಸುವುದಿಲ್ಲ. ಹೀಗಾಗಿ ಆ ಇಡೀ ಕುಟುಂಬ ಏನಿದೆಯಲ್ಲ, ಹೊಸಮನಿ ಕುಟುಂಬ ಅನ್ನುವಂಥದ್ದೇನಿಲ್ಲ, 3 ತಲೆಮಾರಿನಿಂದ ಈ ಥರದ ಚಳುವಳಿಗೆ ತೊಡಗಿಸ್ಕೊಂಡಿದೆ. ಅದು ಚಂದ್ರಶೇಖರ್ ಹೊಸಮನಿಯಿಂದ ಹಿಡ್ಕೊಂಡು, ಆಮೇಲೆ ಅನಿಲ್ ಹೊಸಮನಿಯಿಂದ ಹಿಡ್ಕೊಂಡು, ಈಗ ನಮ್ಮ ಸಂಘರ್ಷ ಹೊಸಮನಿಯಿಂದ ಹಿಡ್ಕೊಂಡು 3 ತಲೆಮಾರುಗಳು ಈ ಚಳುವಳಿ ಒಳಗಡೆ ಇದ್ಕೊಂಡವು ಕೂಡ ಆ ಕುಟುಂಬ ಮಾತ್ರ ಬಡತನದೊಳಗಡೆ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಅವ್ರಿಗೆ ಇಡೀ ಮನೆ ನೋಡಿದ್ರೆ ಕುಟುಂಬ ನೋಡಿದ್ರೆ ಕೋಳಿ ಶೆಟ್ನಂತ ಒಂದು ಮನೆ ಇದೆ, ಅಲ್ಲಿ ಪ್ರೆಸ್ಸು ಇದೆ, ಅಲ್ಲಿ ಕಟ್ಟಿಂಗ್ ಮಷಿನ್ಸು ಇದೆ, ಅವ್ರ ಸಂಸಾರ ಕೂಡ ಅದರೊಳಗಡೆ ಇದೆ. ಅಂದರೆ ಈ ಥರದ ಒಳಗಡೆ ನಿಜವಾಗಿ ಒಬ್ಬ ಚಳವಳಿಗಾರನಾದಂಥವನು ಅವನು ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಬದ್ಧನಾಗಿರ್ತಾನೆ ಹೊರತು ಕುಟುಂಬದ ಹಿತಾಸಕ್ತಿಯನ್ನು ಬದ್ಧನಾಗಿರುವುದಿಲ್ಲ ಅನ್ನೋದಕ್ಕೆ ಈ ಕುಟುಂಬ ಒಂದು ಸಾಕ್ಷಿ ಆಗಿ ಎದುರುಗಡೆ ಇದೆ. ನಾವು ಇವತ್ತು ರಾಜ್ಯ ಸರ್ಕಾರ ಅವ್ರ ಅನುವಾದ ಕೃತಿಗೆ ಏನು ಅಂಬೇಡ್ಕರ್ ಸಹವಾಸದಲ್ಲಿ ಅನುವಾದ ಕೃತಿಗೆ ಒಂದು ಬಹುಮಾನ ಏನು ಕೊಟ್ಟಿದೆಯಲ್ಲ, ರಾಜ್ಯ ಸರ್ಕಾರ ಏನು ಬಹುಮಾನ ಕೊಟ್ಟಿದೆಯಲ್ಲ, ಅದನ್ನ ನೆಪ ಇಟ್ಕೊಂಡು ಅವರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಜುಲೈ 13ನೇ ತಾರೀಕು ಇಟ್ಕೊಂಡಿದ್ದೀವಿ. ಜುಲೈ 13ನೇ ತಾರೀಕಿಂದ ಶುರುವಾಗಿ ಅದು ಜುಲೈ 13, 26 ಮುಗೀತದೆ. ಇವತ್ತು ಶುರು ಆಗ್ತದೆ. ಅದು 20 ಅಂದರೆ ಜುಲೈ 13, 2025 ಶುರುವಾಗ್ತದೆ. ಅದು ಮುಗಿಯೋದು ಜುಲೈ 13, ಜುಲೈ 13, 2026 ಮುಗೀತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಆ ಥರದ ಒಂದು ಅವ್ರನ್ನ ಬೇರೆ ರೀತಿಯಾಗಿ ನೋಡಬೇಕು ಅಂತ ಹೇಳ್ಕೊಂಡು ನಾವೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಆ ಕಾರ್ಯಕ್ರಮದ ವಿವರಗಳನ್ನೆಲ್ಲ ನಿಮ್ಗೆ ಕೊಟ್ಟಿದ್ದೀವಿ. ನಾನು ಈ ವರ್ಷದಿಂದ ಮುಂದಿನ ವರ್ಷ ಯಾಕೆ ಮುಗೀತದೆ ಅಂತ ಹೇಳಿದೆ ಅಂತಂದರೆ, ನಾವು ಯಾವುದೇ ಒಂದು ವ್ಯಕ್ತಿಯನ್ನು ಗೌರವಿಸುವಾಗ ನಾವು ಬರೀ ಶಾಲಾ ಉತ್ತರ ಇತ್ಯಾದಿಗಳನ್ನ ಇಟ್ಕೊಂಡು ನಾವು ಮಾಡ್ತೀವಿ ಅಲ್ವಾ. ಆದರೆ ನಾವು ಒಂದು ವಿಶಿಷ್ಟವಾಗಿ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಆ ವ್ಯಕ್ತಿಗೆ ಯಾವುದೇ ದೊಡ್ಡದಂಥ ಹಮ್ಮಿಣಿ ದೊಡ್ಡ ಈ ರೀತಿಯಾಗಿ ಕೊಡೋದಿಲ್ಲ. ಆ ವ್ಯಕ್ತಿಗೆ ಹಮ್ಮಿಣಿ ರೂಪದೊಳಗಡೆ ಅವ್ರದ್ದೇನು ಮನೆ ಏನಿದೆಯಲ್ಲ, ಅವ್ರ ಮನೆ ಇರೋದೇ 14-30 ಒಳಗಡೆ. ಈಗೇನಿರುವಂಥದ್ದು ಮನೆ ಏನಿದೆಯಲ್ಲ 14-30 ಒಳಗಡೆ ಇದೆ. ಅದು
ಅದರೊಳಗಡೆ ಪ್ರಿಂಟಿಂಗ್ ಮಷಿನ್ ಇದೆ, ಅದರೊಳಗೆ ಕಟಿಂಗ್ ಮಷಿನ್ ಇದೆ, ಸಂಸಾರ ಇದೆ. ಸೊ ನಾವು ಇವತ್ತು ಆ ಮನೆಯನ್ನು ಕೆಡವಿ ಆ 14-30 ಕೆಳಗಡೆ ಮತ್ತು ಮೇಲೆ ಇರುವಂಥದ್ದು ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಒಂದು ನಿರ್ಮಿಸಿಕೊಟ್ಟು ಮುಂದಿನ ಜುಲೈ 13ನೇ ತಾರೀಕು 2026 ಅವ್ರಿಗೆ ಅರ್ಪಿಸುವಂಥ ಕೆಲಸಗಳು ನಾವು ಮಾಡಬೇಕಂತ ತೀರ್ಮಾನ ಮಾಡಿ ಈ ರೀತಿಯಾಗಿ ನಾವೊಂದು ಕಾರ್ಯಕ್ರಮ ಮಾಡ್ತೇವೆ. ಅದನ್ನೇ ನಾವೆಲ್ಲರೂ ಸಾಮೂಹಿಕವಾಗಿ ಹಂಚಿಕೊಳ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಹಣಕಾಸನ್ನು ಯಾವುದೇ ರಾಜಕಾರಣಿಯಿಂದಾಗಲಿ ಯಾವುದೇ ಶ್ರೀಮಂತ ಈ ಥರದ ವಲಯದಿಂದಾಗಲಿ ಕಲೆಕ್ಟ್ ಮಾಡಲಾರ್ದೆ ಸರ್ಕಾರ ಯಾವುದೂ ಇಲ್ಲ ಅಂತ ನಾವು ಎಲ್ಲ ಗೆಳೆಯರೇನಿದ್ದೀವಲ್ಲ, ಮೇಳದ ಬಳಗ ಏನಿದೆಯಲ್ಲ, ಆ ಬಳಗದ ಗೆಳೆಯರೆಲ್ಲರೂ ಸೇರಿಕೊಂಡಿದ್ದೆ. ಅದರೊಳಗಡೆ ಮೇಳದ ಬಳಗದ ಗೆಳೆಯರಿದ್ದಾರೆ, ಬುದ್ಧ ವಿಹಾರದ ನಿರ್ಮಾಣ ಸಮಿತಿ ಗೆಳೆಯರಿದ್ದಾರೆ, DSSನ ಗೆಳೆಯರಿದ್ದಾರೆ, ಬೇರೆ ಬೇರೆ ಸಹಭಾಗಿ ಸಂಘಟನೆಗಳು ಸುಮಾರು ನಮ್ಮ ಜೊತೆಗಿರುವಂಥ ಸಹಭಾಗಿ ಸಂಘಟನೆ ಎಲ್ಲ ಗೆಳೆಯರು ಸೇರಿಸಿ ಸಾಮೂಹಿಕವಾಗಿ ಒಂದು 50 ವರ್ಷಗಳಿಂದ ಈ ಚಳವಳಿಯನ್ನು ಕಟ್ಟಿರ್ತಕ್ಕಂಥ ಗೆಳೆಯನಿಗೆ, ಆ ಸಮಾಜಮುಖಿ ಗೆಳೆಯನಿಗೆ ಒಂದು ಮನೆಯನ್ನು ಕಟ್ಟಿಕೊಡೋದ್ರ ಮೂಲಕ ಒಂದು ಗೌರವಿಸುವಂಥ ಕೆಲಸ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ. ಇದು ಬಹಳ ಮಹತ್ವದಂಥ ಸಂಗತಿ ಅಂತ ನಾನು ಉಳಿದೆಲ್ಲ ವಿವರಗಳು ಯಾರು ಬರ್ತಾರೆ ಇತ್ಯಾದಿಗಳನ್ನೆಲ್ಲ ಕೂಡ ನಿಮಗೆ ಗೊತ್ತಿದ್ದಾವೆ. ಗಮನದಲ್ಲಿಟ್ಕೊಂಡು ಅದು ಆ ಸಮುದಾಯಕ್ಕೆ ಏನು ದಕ್ತು ಅನ್ನೋದನ್ನು ಯೋಚನೆ ಮಾಡುವಾಗ ಆ ಕುಟುಂಬ ಯಾವ ಒಳಗಡೆ ಇದೆ, ಅವನ ಹತ್ತಿರ ಸಂಬಂಧ ಇದು ಯಾವ ರೀತಿ ಇದೆ ಅನ್ನೋದು ಗಮನಿಸೋದಿಲ್ಲ. ಆ ರೀತಿ ಗಮನಿಸುವಂಥ ರೀತಿ ಒಳಗಡೆ ಈ ಚಳವಳಿಗೆ ತನ್ನ ಬದುಕನ್ನೇ ಅರ್ಪಿಸ್ಕೊಂಡಿರುವಂಥ ಒಬ್ಬ ಗೆಳೆಯನಿಗೆ, ನಾವು ಗೆಳೆಯರಂತ ಅನ್ಕೊಳ್ತೀವಿ, ಸಂಗಾತಿ ಅಂತ ಇಟ್ಕೊಂಡಿದ್ದೀವಿ, ಆ ಗೆಳೆಯನಿಗೆ ಒಂದು ಮನೆ ಕಟ್ಟಿಕೊಳ್ಳೋದ್ರ ಮೂಲಕ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ. ಇದು ಒಂದು ಸಂಗತಿ ಅಂತ ನಾನು ಹೇಳ್ತಾ ಇದ್ದೆ. ಆಮೇಲೆ ಇಡೀ ಒಂದು ದಿನದ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ಜುಲೈ 13, 2025 ಅವರನ್ನು ಗಮನದಲ್ಲಿ ಇಟ್ಕೊಂಡು ಇಡೀ ದಿನದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಅಂಬೇಡ್ಕರ್ ಭವನದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಅಂಬೇಡ್ಕರ್ ವೃತ್ತದ ಎದುರುಗಡೆ ಇರುವಂಥ ಅಂಬೇಡ್ಕರ್ ಭವನದಲ್ಲಿ ಆ ರೀತಿಯಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಸುರ್ವಾಡೆ ಅವರು ಬರ್ತಾಯಿದ್ದಾರೆ. ಸುರ್ವಾಡೆ ಅವರು ನಿಮ್ಗೆ ಗೊತ್ತಿರ್ಬೇಕು, ಇವತ್ತೇನಾದರೂ ಅಂಬೇಡ್ಕರ್ ಅವರ ಭಾವಚಿತ್ರಗಳು ಏನಾದರೂ ಸಿಗ್ತಾವಂತಂದರೆ, ಮಹತ್ವದಂತ ಸಿಗ್ತಾವಂತಂದರೆ, ಆ ಎಲ್ಲ ಭಾವಚಿತ್ರಗಳು ಇಡೀ ದೇಶದಾದ್ಯಂತ ಸಿಗುವಂಥ ಮುಖ್ಯವಂತ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಜೀವನಕ್ಕೆ ಸಂಬಂಧಿಸಿದಂಥ ಆ ಮುಖ್ಯ ಫೋಟೋಗಳೇನಿದಾವಲ್ಲ ಅವೆಲ್ಲವನ್ನು ಸಂಗ್ರಹ ಮಾಡಿಸ್ತಕ್ಕಂಥ ವ್ಯಕ್ತಿಗಳು ಈ ಸುರ್ವಾಡೆ ಅವರು. ಅಷ್ಟೇ ಅಲ್ಲ, ಅವರು ಬರಹಗಾರರಿಗೆ ಇತ್ಯಾದಿಗಳನ್ನು ಕೂಡ ಇದು ಆದಂಥವ್ರು. ಯಾವುದು ಸವಿತಾ ಅಂಬೇಡ್ಕರ್ ಅವರ ಡಾಕ್ಟರ್ ಅಂಬೇಡ್ಕರ್ ಅವರ ಸಹವಾಸದಲ್ಲಿ ಏನು ಪುಸ್ತಕ ಬಂತಲ್ಲ, ಆ ಪುಸ್ತಕದ ಆ ಬರಹಗಾರ ಅವರು ಅದನ್ನು ಎಡಿಟ್ ಮಾಡಿದಂಥವ್ರು ಸುರ್ವಾಡೆ ಅವರು, ವಿಜಯ್ ಸುರ್ವಾಡೆ ಅವರು. ಸೊ ಆ ಸುರ್ವಾಡೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಅವರು ಬರ್ತಾ ಇದ್ದಾರೆ. ಆಮೇಲೆ ಅಂಬೇಡ್ಕರ್ ಸಹವಾಸದಲ್ಲಿ 2ನೇ ಆವೃತ್ತಿ ಬಿಡುಗಡೆ ಆಗ್ತದೆ. ಆ 2ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿ ಆ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವಂಥ ಮೂರ್ನಾಕುಡಿ ಚನ್ನಸ್ವಾಮಿ ಅವರು ಬರ್ತಾ ಇದ್ದಾರೆ. ಆಮೇಲೆ ಅತಿಥಿಗಳಾಗಿ ಆರ್ ಸುನಂದಮ್ಮ ಮತ್ತು ರಾಜು ಅಲ್ಗೂರ್ ಅವರು ಇರ್ತಾರೆ. ಇದು ಉದ್ಘಾಟನಾ ಗೋಷ್ಠಿ. ಅದು ಆದಮೇಲೆ ನಾವು ಮುಖ್ಯವಾಗಿ ಅವರು ಸಾಹಿತ್ಯಿಕ ಬರವಣಿಗೆಗಳನ್ನು ಅಧ್ಯಯನ ಮಾಡೋಕ್ಕೂ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ. ಒಬ್ಬರು ಮಾತಾಡ್ತಾರೆ, ಡಾಕ್ಟರ್ ಸುಜಾತ ಚರ್ವಾದಿ ಅವರು. ಆಮೇಲೆ ಅದರ ಅಧ್ಯಕ್ಷತೆಯನ್ನು ಭಾರತಿ ಪಾಟೀಲ್ ಅವರು ವಹಿಸ್ಕೊಳ್ತಾರೆ. 2ನೇ ಗೋಷ್ಠಿಯನ್ನು ಅವರು ಇಡೀ ಚಳವಳಿ ಮತ್ತು ಪತ್ರಿಕಾ ಜೀವನಕ್ಕೆ ಸಂಬಂಧಪಟ್ಟಂಗೆ ನಾವು ಇಟ್ಕೊಂಡಿದ್ದೀವಿ. ಮೊದಲನೇ 2ನೇ ಗೋಷ್ಠಿಯಲ್ಲಿ ಒಂದು ವಿಷಯವಾಗಿ ಅಂದರೆ ಡಾಕ್ಟರ್ ಬಿಜಾಪುರ ಜಿಲ್ಲೆಯ ದಲಿತ ಚಳವಳಿ ಮತ್ತು ಅನಿಲ್ ಹೊಸಮನಿಯದ್ದು ಈ ವಿಷಯದ ಬಗ್ಗೆ ಅಭಿಷೇಕ್ ಚಕ್ರವರ್ತಿ ಅವರು ಮಾತಾಡ್ತಾರೆ. 2ನೇದು ಈ ಜಿಲ್ಲೆಯಲ್ಲಿ ನೆರಳುವಂಥ ಬೇರೆ ಬೇರೆ ಪ್ರಗತಿಪರ ಚಳವಳಿಗಳಿದಾವಲ್ಲ, ಜನಪರ ಚಳವಳಿಗಳಿದಾವಲ್ಲ, ಜನಪರ ಚಳವಳಿಗಳ ಒಡನಾಟ ಮತ್ತು ಅನಿಲ್ ಹೊಸಮನಿ ಅನ್ನೋ ವಿಷಯದ ಬಗ್ಗೆ ಹನುಮಂತ್ ಚಿಂಚೋಳಿ ಅವರು ಮಾತಾಡ್ತಾರೆ. ಮತ್ತು ಅವರು ಇಡೀ ಬದುಕಿನ ಒಳಗಡೆ ಪತ್ರಿಕೆ ಅನ್ನುವಂಥದ್ದು, ಪತ್ರಿಕಾ ಜೀವನ ಅನ್ನುವಂಥದ್ದು ಅವ್ರ ಬದುಕಿನ ಅವಿಭಾಜ್ಯ ಅಂಗ. ಚಳವಳಿ ಎಷ್ಟು ಬಹಳ ಮುಖ್ಯನೋ ಅಷ್ಟೇ ಮುಖ್ಯ ಅವರಿಗೆ ಒಂದು ಪತ್ರಿಕಾ ರಂಗ. ಅವರು ಪತ್ರಿಕೆಯನ್ನು ಶುರು ಮಾಡಿ ಪತ್ರಕರ್ತರಾಗಿ, ಪತ್ರಿಕಾ ಸಂಪಾದಕರಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಳ್ತಾ ಬಂದಿರತಕ್ಕಂಥವ್ರು. ಅವರ ಪತ್ರಿಕಾ ಬದುಕು ಬರಹದ ಬಗ್ಗೆ ಓಂಕಾರ್ ಕಾಕಡೆ ಅವರು ಮಾತಾಡ್ತಾರೆ. ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ಮಾವಳಿ ಶಂಕರ್ ಅವರು ವಹಿಸ್ಕೊಳ್ತಾರೆ. ಇದು 2ನೇ ಗೋಷ್ಠಿ. 3ನೇ ಗೋಷ್ಠಿ ನಾವು ಅನಿಲ್ ಹೊಸಮನಿಯರ ಜೊತೆಗೆ ಅವರ ಬದುಕಿನ ಕುರಿತು ಮತ್ತು ವರ್ತಮಾನದ ಸಂಗತಿಗಳ ಕುರಿತು, ಅವ್ರ ಬದುಕು ಮಾತ್ರ ಅಲ್ಲ, ಈ ಒಟ್ಟು ಅವ್ರಿಗೆ ಇಟ್ಕೊಂಡಿದ್ದೀವಿ. ಅದು ಮತ್ತು 3ನೇದು ಕೊನೆಯ ಗೋಷ್ಠಿ ಅವ್ರಿಗೆ ಒಂದು ಗೌರವಾರ್ಪಣೆ ಮತ್ತು ಒಡನಾಡಿಗಳ ಮಾತು ಅಂತ ಇಟ್ಕೊಂಡಿದ್ದೀವಿ.
ಅವ್ರ ಜೊತೆಗಿರುವಂಥ ಆತ್ಮೀಯ ಒಡನಾಟ ಇರುವಂಥ ಒಂದು 4 ಜನ ಒಂದು 5 ನಿಮಿಷ ಮಾತಾಡ್ತಾರೆ. ಮತ್ತು ಅವ್ರನ್ನ ಅಭಿನಂದಿಸುವಂಥ ಅಭಿನಂದನೆ ಭಾಷಣವನ್ನು ಬಸವರಾಜ್ ಹೂಗಾರ್ ಅವರು ಮಾತಾಡ್ತಾರೆ. ಆಮೇಲೆ ಅವ್ರಿಗೊಂದು ಗೌರವಾರ್ಪಣೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೇವೆ. ಅದಕ್ಕೊಂದು ನಮ್ಮದೇ ಅಂತ ಒಂದು ಅಭಿನಂದನೆ ಸಮಿತಿ ಅಂತಿದೆ. ಅದರೊಳಗಡೆ ರಾಜಶೇಖರ್ ಯಡಹಳ್ಳಿ ಅವರು, ಬೇರೆ ಬೇರೆ ಎಲ್ಲ ಗೆಳೆಯರು ಕೂಡ ಇದ್ದಾರೆ. ಈ ಕೊನೆಯ ಗೋಷ್ಠಿಯ ಅಧ್ಯಕ್ಷತೆಯನ್ನು ಪತ್ರಕರ್ತರಾದಂಥ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂಥ ಸಂತಕುಮಾರ್ ಬೆಳಗಲಿಯವರು ವಹಿಸ್ಕೊಳ್ತಾರೆ. ಮೊದಲನೇ ಗೋಷ್ಠಿ ಅಧ್ಯಕ್ಷತೆಯನ್ನು ರಾಜಶೇಖರ್ ಯಡಹಳ್ಳಿ ಅವರು ವಹಿಸ್ಕೊಳ್ತಾರೆ. ಇಷ್ಟು ಈ ಇಡೀ ಕಾರ್ಯಕ್ರಮದ ಸ್ವರೂಪ. ಈ ಬಗ್ಗೆ ನಿಮ್ಮ ಒಡನಾಡಿಯವರು, ನಿಮ್ಮ ಜೊತೆಗೆ ಇದ್ದಂಥವ್ರು, ನಿಮ್ಮ ಒಡನಾಡಿಯವರು, ಅವರನ್ನು ಗೌರವಿಸೋದು ಅಂತಂದರೆ ಅವ್ರ ಪತ್ರಿಕಾ ಜೀವನವನ್ನು ಗೌರವಿಸೋದು ಅಂತ ಅಂದ್ಕೊಂಡಿದ್ವಿ. ಅವ್ರನ್ನು ಗೌರವಿಸೋದು ಅಂತಂದರೆ ಈ ಜಿಲ್ಲೆಯ ಚಳವಳಿಯನ್ನು ಗೌರವಿಸುವುದು ಅಥವಾ ಆ ಜಿಲ್ಲೆಯ ಆ ಚಳವಳಿ ಅವಲೋಕನ ಮಾಡ್ತಕ್ಕಂಥದ್ದು. ಪುನಃ ಇಲ್ಲಿ ಒಂದು ಗಟ್ಟಿಯಾದಂಥ ಚಳವಳಿಯನ್ನು ಕಟ್ಟಬೇಕು ಅಂತ ಹೇಳ್ಕೊಂಡು ಇಲ್ಲಿರುವಂಥ ಎಲ್ಲ ಹೋರಾಟದ ಸಂಘಟನೆಗಳೇನಿದ್ದಾವಲ್ಲ, ಆ ಸಹಭಾಗಿ ಸಂಘಟನೆಗಳು ಸೇರಿಸ್ಕೊಂಡು ಮತ್ತೆ ಇಲ್ಲೊಂದು ಪ್ರಬಲವಾದಂಥ ಹೋರಾಟವನ್ನು ರೂಪಿಸುವುದಕ್ಕೆ ವೇದಿಕೆಯಾಗಿ ಈ ಕಾರ್ಯಕ್ರಮವನ್ನು ಬಳಸ್ಕೊಳ್ಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಇದು ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಬೆಳವಣಿಗೆ ಚಳವಳಿಯ ಬಗ್ಗೆ ಈಗಾಗಲೇ ಸುಳಿಬೇವರು ಬಹಳಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ. ಒಬ್ಬ ಮನುಷ್ಯನನ್ನು ಗೌರವಿಸಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬಳಗ ಮಾಡ್ತಾ ಇದೆ. ನಾವೆಲ್ಲ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರು, ಪ್ರಗತಿಪರ ಚಿಂತಕರು, ಶರಣ ಚಿಂತಕರು, ಇಡೀ ಜಗತ್ತಿಗೆ ಮಾತೃ ಹೃದಯದ ಸಂವಿಧಾನದ ತಾಯಿ ಅಂತೇಳಿ ಕರೆಸ್ಕೊಳ್ಳುವಂಥ ಬಸವ ಭೂಮಿಯಲ್ಲಿ ಈ ಚಳವಳಿ ಜೀವಂತ ಇರಬೇಕು. ಅಸ್ಪೃಶ್ಯತೆ, ಜಾತೀಯತೆ, ಮೂಢನಂಬಿಕೆ, ದೇವದಾಸಿಯದ್ದಂಥ ಅನೇಕ ಪದ್ಧತಿಗಳಿಗೆ ವಿರೋಧವಾಗಿ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ಬರೆದಂಥ ಬಸವ ಭೂಮಿಯಲ್ಲಿ ಈ ಒಂದು ಅನಿಲ್ ಹೊಸ್ಮನಿ ಎಂಬ ಚಿಂತಕರನ್ನು, ಪತ್ರಕರ್ತರನ್ನು, ಆ ಹುಟ್ಟಿ ಬೆಳೆದು ತನ್ನ ಬದುಕಿನ ಪೂರ್ತಿ ಪತ್ರಿಕಾ ರಂಗದಲ್ಲಿಯೇ ಸಮಾಜದ ಓರಕೋರುಗಳನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಜೊತೆಗಿರ್ತಕ್ಕಂಥ ಅನಿಲ್ ಹೊಸ್ಮನಿಯವರ ಒಂದು ಪ್ರೀತಿಯ ದ್ಯೋತಕವಾಗಿ ಅವರನ್ನು ಸನ್ಮಾನಿಸಲಿಕ್ಕೆ ಬಳಗ ಭಾಳ ಉತ್ಸುಕತೆಯಿಂದ ಸೇರಿದ್ದೇವೆ. ಎಲ್ಲ ನನ್ನ ಸಂಗಾತಿಗಳು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿದ್ದೇವೆ. ಇದು ನಿರಂತರವಾಗಿ ನಡಿಬೇಕು. ಸುಮಾರು 800 ವರ್ಷಗಳ ಹಿಂದೆ ಆದದ್ದು ಇವತ್ತಿಗೂ ಕೂಡ ಮನುಷ್ಯನ ವಿಚಲಿತನವನ್ನಾಗಿ ಮಾಡುವಂಥದ್ದು, ಮನುಷ್ಯನನ್ನು ಮನುಷ್ಯನಂತೆ ಕಾಣದೆ ಅನಾಗರಿಕ ಪಟ್ಟಭದ್ರ ಹಿತಾಸಕ್ತಿಗಳ ನೆರಳಿನಲ್ಲಿ ಅಂಬೇಡ್ಕರ್ ಕನಸುಗಳನ್ನು, ಬುದ್ಧನ, ಬಸವನ ಕನಸುಗಳನ್ನು ಇವತ್ತಿಗೂ ಕೂಡ ನಾವು ನೋಡಲಿಕ್ಕೆ ದುರ್ದುಂಬಿ ಹಚ್ಚುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ವಿರುದ್ಧವಾಗಿ ನಾವು ಹೊಸ ಕ್ರಾಂತಿಯನ್ನು ಮಾಡಬೇಕಾಗಿದೆ, ಚಳವಳಿಯನ್ನು ಕಟ್ಟಬೇಕಾಗಿದೆ. ನಾವು ಕೂಡ ಈ ದೇಶದ ಸಂಪತ್ತಿನಲ್ಲಿ ಭಾಗಿದಾರರು. ರಾಷ್ಟ್ರೀಕರಣ, ಭೂಮೀಕರಣ, ಇಡೀ ಸಂಪತ್ತನ್ನು ಹರಿದು ಹಂಚಿ ಹೋಗುವಂಥ ಸಂವಿಧಾನದ ಪೀಠಿಕೆ ಮುಖಾಂತರ, ಸಂವಿಧಾನದ ಆಶಯ ಮುಖಾಂತರ ನಾವೆಲ್ಲ ಸೇರಿದ್ದೇವೆ. ತಾವು ಆ ದಿನ ಕಾರ್ಯಕ್ರಮಕ್ಕೆ ಬಂದು ಆ ಸಭೆಯನ್ನು ಮತ್ತು ಇಡೀ ಜನತೆಗೆ, ಬಿಜಾಪುರ ಜಿಲ್ಲೆಯಲ್ಲೇ ಅಲ್ಲ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಂದು ಈ ಸಂಗಾತಿಯನ್ನು, ಈ ಒಂದು ವಿಷಯವನ್ನು ತಾವೆಲ್ಲ ಪ್ರಚುರಪಡಿಸಲಿಕ್ಕೆ ತಾವೆಲ್ಲ ಅಂತಃಕರಣೀಯರಾಗಿ ಬಸವನ ಅನುಯಾಯಿಗಳಾಗಿ ಮಾಡ್ತೀರಂತೇಳಿ ನಾವೆಲ್ಲ ಸೇರಿದ್ದೇವೆ. ದಯವಿಟ್ಟು ತಮ್ಮ ಸಹಕಾರ. ಅಂಬೇಡ್ಕರ್ ಕನಸು, ಯಾವಾಗ ಅಂಬೇಡ್ಕರ್ ಸಂವಿಧಾನವನ್ನು ಅರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಾವೇನೋ ರಾಜಕೀಯ ಮತ್ತು ಆರ್ಥಿಕ ಸಮಾನತೆಯನ್ನು ಪಡೆದಿದ್ದೇವೆ ಹೊರತಾಗಿ ಸಾಮಾಜಿಕ ಬದಲಾವಣೆ ಕೂಡ ಆಗಬೇಕು. ಅದು ಒಂದೇ ವೇಳೆ ಆಗದೇ ಇದ್ದರೆ ನಾನು ಸಂವಿಧಾನವನ್ನು ಅರ್ಪಣೆಯನ್ನು ಮಾಡೋದು ಕೂಡ ಒಂದಿನ ಈ ದಂಗೆ ಹೇಳುವಂಥ ಜನ ಎದುರಿಗೆ ಆಗ್ತಾರನ್ನಂಥ ಮಾತನ್ನು ನಾವು ಭಾಳಷ್ಟು ಕೇಳಿದ್ದೇವೆ. ಇವತ್ತು ಒಬ್ಬ ರಾಜಕಾರಣಿ ಮಗ MLA ಮಗ MLA ಆಗೋದು, MLAನ ತಮ್ಮ ಆಗೋದು, MLAನ ಬೇರೆ ಬೇರೆ ಯಾವುದೇ ಕುಟುಂಬಕ್ಕೆ ಆದರೆ ಅಂಬೇಡ್ಕರರ ವಿಕೇಂದ್ರೀಕರಣದ ರಾಜಕೀಯ ಏನು ಕನಸಿತ್ತು ಅದು ಇವತ್ತು ಆಗ್ತಾಯಿಲ್ಲ ಅನ್ನೋದು ಬಹಳ ಖೇದಕರ. ಅದು ಬಸವನ ನಾಡಿನಲ್ಲಿ, ಬಸವನ ಭೂಮಿಯಲ್ಲಿ. ಅದಕ್ಕೆ ತಾವೆಲ್ಲ ಒಂದು ಒತ್ತು ಕೊಟ್ಟು ಇದನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಸನ್ನಿಧರಾಗಿ ಬಂದಿದ್ದೀರಿ. ತಮಗೆಲ್ಲ ನಮಸ್ಕಾರ. ಬಳಗ ಮತ್ತು ಬುದ್ಧ ವಿಹಾರ ನಿರ್ಮಾಣ ಸಮಿತಿ, ಜಿಲ್ಲೆಯ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಈ ಜಿಲ್ಲೆಯ ಸಾಮಾಜಿಕ ಹೋರಾಟಗಾರ, ನಿಮ್ಮ ಮಿತ್ರ, ಪತ್ರಕರ್ತ, ಅಂಬೇಡ್ಕರ್, ಬುದ್ಧ, ಬಸವನ
ಅನುಯಾಯಿ ಅನಿಲ್ ಬಸವಣ್ಣವರ ಒಂದು ವಿಶಿಷ್ಟ ರೀತಿಯ ಅಭಿನಂದನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಬಸವರಾಜ ಸುಳಿಬಾಯಿ ಸರು ಮತ್ತು ಅಭಿಷೇಕ್ ಚಕ್ರವರ್ತಿ ಅವರು ತಮಗೆಲ್ಲ ಹೇಳಿದ್ದಾರೆ. ಅವರ ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ಪ್ರಚುರಪಡಿಸಿ ನಿಮ್ಮ ಜಿಲ್ಲೆಯ ನಿಮ್ಮವರೇ ಆದಂಥ ಒಬ್ಬ ಸಾಮಾಜಿಕ ಹೋರಾಟಗಾರ, ದಲಿತ ಹೋರಾಟಗಾರ ಮತ್ತು ಪತ್ರಕರ್ತ, ಸಾಹಿತಿ, ಅನುವಾದಕ ಆದಂಥ ಅನಿಲ್ ಬಸವಣ್ಣವರ ಅಭಿನಂದನಾ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಅದನ್ನು ಪ್ರಚುರಪಡಿಸಬೇಕು, ಪ್ರೋತ್ಸಾಹಿಸಬೇಕಂತಲೇ ತಮ್ಮಲ್ಲಿ ಕೋರಿಕೊಳ್ತೇನೆ. ನಮಸ್ಕಾರ. ಬಸವರಾಜ ಸುಳಿಬಾಯಿ ಸರ್, ಇದನ್ನು ನಾವೆಲ್ಲರೂ ಅತ್ಯಂತ ಶುದ್ಧ ಮನಸ್ಸಿನಿಂದ, ಅಂತಃಕರಣದಿಂದ ಒಪ್ಕೊಂಡಿದ್ದೀವಿ ನಾವು. ಯಾಕಂದರೆ ಇಂಥ ವಿಶಿಷ್ಟ ಕಾರ್ಯಕ್ರಮವನ್ನು ನೀವು ನೋಡಲಿಕ್ಕಿಲ್ಲ. ಅದರಲ್ಲೂ ವಿಶೇಷವಾಗಿ ವಿಜಯಪುರದಲ್ಲಿ ಒಬ್ಬ ಬಡ ಪತ್ರಕರ್ತ, ಸಾಹಿತಿ, ಅವರಿಗೆ ಈ ರೀತಿ ನೀವು ಪ್ರೋತ್ಸಾಹ ಮಾಡಬಹುದು, ಸಮಾಜ ಪ್ರೋತ್ಸಾಹ ಮಾಡಬಹುದು, ಬೇರೆ ಬೇರೆ ಸಂಘಟನೆಗಳು ಅವರಿಗೆ ಪ್ರೋತ್ಸಾಹ ಮಾಡಬಹುದು, ಅವರನ್ನು ಎತ್ತಿ ಹಿಡಿಬಹುದು, ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಎತ್ತಿ ಹಿಡಿಬಹುದು ಅನ್ನೋದನ್ನು ತಾವೆಲ್ಲ ಈಗ ಕಂಡಿದ್ದೀರಿ. ಅದಕ್ಕೆ ಪ್ರೇರಣೆ ಆಗಿರುವಂಥ ನಮ್ಮ ಮೇ ಸಾಹಿತ್ಯ ಬಳಕೆಗೆ ನಾವು ಬಸವರಾಜ ಸುಳಿಬಾಯಿ ಸರಿಗೆ ನಾವು ನಿಮ್ಮ ಸಮ್ಮುಖದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಒಂದು ಕೆಳಗಿಂದ ಮೇಲಿದು, ಮೇಲಿನ ಇದು ಕೆಳಗಿಂದ ಏನಂದರೆ ಅದು ಇಡೀ ಪ್ರೆಸ್ ಜೀವನಕ್ಕೆ ಏನೇನು ಅಗತ್ಯ ಬೇಕೋ ಅದನ್ನೆಲ್ಲ ಒಂದು ಹಾಲ್, ದೊಡ್ಡ ಹಾಲ್ ಮಾಡಿ ಅದರಲ್ಲಿ ಅವ್ರು ಮಾಡ್ತಾರೆ. ಒಂದು ಪ್ರೆಸ್ ಇರ್ತದೆ ಮತ್ತು ಅವ್ರೇನು ಸಾಮಾನುಗಳಿಗಾಗಲಿ ಅದು ಇರ್ತದೆ. ಅದಕ್ಕೆ ಮತ್ತೆ ಪುನಃ ಅಂಬೇಡ್ಕರ್ ಪ್ರೆಸ್ ಅಂತ ಹೆಸರಿಟ್ಟು ಅದೇ ಮೇಲಿಂದ ಏನಿದೆ ಇಡೀ ಮನೆಗೆ ಸಂವಿಧಾನ ಅಂತ ಹೆಸರಿಟ್ಟು. ಸರ್ ಪ್ಲೀಸ್ ಹೇಳಿ. ಅಲ್ಲ, ಸಂವಿಧಾನಕ್ಕೆ ಪೂರಕವಾಗಿ ಇತ್ತೀಚೆಗೆ ಸಂವಿಧಾನದಲ್ಲಿ ಜಾತ್ಯತೀತ ಸಮಾಜ ತೆಗಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಸೆಕ್ಯುಲರ್ ಶಬ್ದವನ್ನು ತೆಗಿಬೇಕು ಅನ್ನೋ ಇದು ಈಗ ಪೋಸ್ಟಿಗೆ ಆಚೆಗೆ ಅನಿಸ್ತದೆ, ಆದರೆ ಹೇಳ್ತೇನೆ ಇಟ್ಕೊಂಡು ತುಂಬ ಮುಖ್ಯವಾದಂಥದ್ದು. ಹಾಗೆ ಹೇಳುವಂಥವ್ರು ಏನಿದಾರಲ್ಲ, ಯಾರು ಸಂವಿಧಾನಕ್ಕೆ ಏನು ಸೆಕ್ಯುಲರ್ ಮತ್ತು ಇದು ಸಮಾಜವಾದ ಮತ್ತು ಜಾತ್ಯತೀತ, ಸೆಕ್ಯುಲರ್ ಮತ್ತು ಸೋಷಿಯಲಿಸಮ್ ಇವೇನು ತೆಗಿಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅವರು ಇಡೀ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿರು. ಅವರು ಸಂವಿಧಾನ ವಿರೋಧಿಗಳು ಸರ್. ಅಲ್ಲ, ಅದೂ ಸರ್ ಅವ್ರಿಗೆ ಅರ್ಥನೇ ಆಗಲಿಲ್ಲ. ಯಾಕೆ ಅರ್ಥ ಆಗಲಿಲ್ಲ ಅಂತಂದರೆ ಅವರು ಅಂಬೇಡ್ಕರ್ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿದೆ, ಇಡೀ ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಡೀ ಸಮಾಜ ಏನಿದಿಲ್ಲ ಜಾತಿ ತರತಮದಿಂದ ಕೂಡಿದ್ದು ಇದು. ಈ ಸಮಾಜ, ಭಾರತೀಯ ಸಮಾಜ ಜಾತಿ ತರತಮದಿಂದ ಕೂಡಿದೆ, ಭೇದ ಭಾವಗಳಿಂದ ಕೂಡಿದೆ. ಇದು ಸಮಾನವಾದಂಥ ಭಾರತ ಅಲ್ಲ, ಇದು ಅಸಮಾನ ಭಾರತ. ಇದು ಈ ದೇಶ ಅಸಮಾನ ಭಾರತ, ಇದು ಸಮಾನ ಭಾರತ ಅಲ್ಲ ಇದು. ಸೊ ಇದನ್ನು ಅರ್ಥ ಮಾಡಿಕೊಂಡು ಈ ಜಾತಿ ತರತಮವನ್ನು ಹೋಗಲಾಡಿಸಲಿಕ್ಕೆ ಏನೇನು ಅಗತ್ಯ ಇದೆಯೋ ಅದೆಲ್ಲೂ ಕೂಡ ಸಂವಿಧಾನದೊಳಗಡೆ ಇದೆ. ಸಂವಿಧಾನದೊಳಗಡೆ ಅದೆಲ್ಲೂ ಕೂಡ ಇದೆ. ಅದು ಸಂವಿಧಾನ ಜಾತ್ಯತೀತತೆಯನ್ನು ಎತ್ತಿ ಹಿಡಿತದೆ, ಜಾತಿ ಸಮಾನತೆಯನ್ನು, ಈ ದೇಶದ ಎಲ್ಲರೂ ಸಮಾನರು ಅಂತ ಹೇಳ್ತದೆ. ಈ ದೇಶದೊಳಗಡೆ ಎಲ್ಲರೂ ಸಮಾನರು, ಮನುಷ್ಯರು ಎಲ್ಲರೂ ಸಮಾನರು ಅನ್ನುವಂಥ ತತ್ವವನ್ನು ಅರಿಸಿಕೊಳ್ಳಲಿಕ್ಕಾಗದವರು, ಅದನ್ನು ಒಪ್ಕೊಳ್ಳಿಕ್ಕಾಗದವರು, ಈ ತರತಮವನ್ನೇ ತಮ್ಮ ಆದರ್ಶ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು, ಆ ತರತಮವನ್ನು ಎತ್ತಿ ಹಿಡಿತಕ್ಕಂಥ ಗ್ರಂಥಗಳೇನದಾವಲ್ಲ ಆ ಗ್ರಂಥಗಳು ಸಂವಿಧಾನ ಆಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಉದಾಹರಣೆಗೆ ಮನುಸ್ಮೃತಿ ಸಂವಿಧಾನ ಆಗಬೇಕು ಅನ್ನುವಂಥದ್ದು ಒಂದು ಚಿಂತನಾ ಕ್ರಮ ಆಗ್ಬೋದು. ಅಥವಾ ಹೊಸದಾಗಿ ಸಂವಿಧಾನ ಬರಿಬೇಕು ಅಂತೇನು ಹೊಂಟಿರ್ತಕ್ಕಂಥ ಶಕ್ತಿಗಳೇನದಾವಲ್ಲ, ಆ ಥರ ಪ್ರಯತ್ನಗಳಿದೆ ಅಲ್ಲವ, ಆ ಎಲ್ಲ ಪ್ರಯತ್ನಗಳಿಗೆ ಅವ್ರಿಗೆ ಮೂಲಾಧಾರ ಆಗಿರ್ತಕ್ಕಂಥದ್ದು ಈ ಮನುಸ್ಮೃತಿ ಅನ್ನೋದನ್ನು ಗಮನ. ಮನುಸ್ಮೃತಿ ಏನು ಹೇಳ್ತದೆ? ಜಾತಿ ತರತಮ್ಯತೆಯನ್ನು ಎತ್ತಿ ಹಿಡಿತದೆ. ನಮ್ಮ ಇಡೀ ಸಂವಿಧಾನ ಏನಿದೆಯಲ್ಲ ಆ ಜಾತಿ ತರತಮ್ಯತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು, ಇಡೀ ಮನುಷ್ಯರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು, ಇದು ಇಡೀ ಸಂವಿಧಾನದ ಅಂತರ್ಗತವಾಗಿರುವಂಥ ಒಂದು ಸಂಗತಿ, ಅವಿಭಾಜ್ಯವಾದಂಥ ಒಂದು ಸಂಗತಿ. ಜಾತ್ಯತೀತತೆ ಅನ್ನುವಂಥದ್ದು ಮತ್ತು ಜಾತಿ ಸಮಾನತೆ ಅನ್ನುವಂಥದ್ದು, ಮನುಷ್ಯರ ಸಮಾನತೆ ಅನ್ನುವಂಥ, ಎಲ್ಲರೂ ಸಮಾನತೆ ಅನ್ನುವಂಥದ್ದು ಇಡೀ ಸಂವಿಧಾನದ ಅಂತರ್ಗತವಾದಂಥ ಸಂಗತಿ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಅದನ್ನು ಇವತ್ತು ಅದು ಏನೋ ನಂತರದೊಳಗೆ ಆ ಪದಗಳು ಸೇರ್ಪಡೆ ಆಗ್ಬೋದು. ನಿಮಗೆ ಗೊತ್ತಿರಲಿ, ಸಂವಿಧಾನಕ್ಕೆ ಎಷ್ಟು ಪದಗಳು ಸೇರ್ಪಡೆ ಆಗಿದ್ದಾವೆ ಅಂತಂದರೆ 29,000 ಮೇಲ್ಪಟ್ಟ ಪದಗಳು ಸೇರ್ಪಡೆ ಆಗಿದ್ದಾವೆ. ಸಂವಿಧಾನದ ತಿದ್ದುಪಡಿಗಳೇನದಾವಲ್ಲ, 106 ತಿದ್ದುಪಡಿಗಳದಾವಲ್ಲ, ಈ ತಿದ್ದುಪಡಿಗಳಲ್ಲಿ ಸಂವಿಧಾನಕ್ಕೆ ಸೇರ್ಪಡೆಯಾದಂಥ ಪದಗಳು 29,000ಕ್ಕೂ ಹೆಚ್ಚು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಈ ಎರಡೇ ಪದಗಳ ಬಗ್ಗೆ ಇವ್ರಿಗೆ ಯಾಕೆ ಇದು ಬಿದ್ದಿದೆ?
ಸಮಾಜವಾದ ಮತ್ತು ಜಾತ್ಯತೀತ ಈ ಎರಡು ಪದಗಳ ಬಗ್ಗೆ ಯಾಕೆ ಇವರಿಗೆ ಇದು ಅಂದರೆ ಇವರು ಯಾರೂ ಕೂಡ ಬಯಸಿದವರು ಸಮಾನತೆಯನ್ನು ಬಯಸಿದವರು ಮತ್ತು ಜಾತ್ಯತೀತವ ಅನ್ನುವಂಥದ್ದನ್ನು ಬಯಸಿದವರು ಮತ್ತು ಇಡೀ ಸಂವಿಧಾನದ ವಿರೋಧಿಗಳು ಇವರು. ಈಗ ಹೇಳ್ತಕ್ಕಂಥವ್ರು ಯಾರದಾರಪ್ಪ ಅಂತಂದರೆ ಅವ್ರೇನು ಯಾರು ಸರ್ಸಂಚಾಲಕರಂತಿದಾರಲ್ಲ, ಯಾವುದೋ ಒಂದು ಸಂಘಟನೆ ಇದೆಯಲ್ಲ, ಆ ಸಂಘಟನೆ ಇದು ಸಂವಿಧಾನ ವಿರೋಧಿ ಅಂತ ಚಟುವಟಿಕೆಗಳನ್ನು ಮಾಡ್ಕೊತ ಬಂದಿದ್ದಾರೆ. ಅದು ಹುಟ್ಟಿನಿಂದ ಹಿಡ್ಕೊಂಡು ಇದುವರೆಗೆ ಅದು ಮಾಡಿದ್ದೇನಪ್ಪ ಅಂದರೆ ಇಡೀ ಸಮಾಜವನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದಲ್ಲ, ಸಮಾಜವನ್ನು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಒಡೆದು ಅದ್ರ ಮೂಲಕವಾಗಿ ಆಳ್ತಕ್ಕಂಥ ಹೆಣಗಳ ಮೂಲಕ ಒಂದು ರಾಜ್ಯ ಕಟ್ಟಲಿಕ್ಕೆ ಹೊಂಟಿರ್ತಕ್ಕಂಥ ತತ್ವದ ಸಂಘಟನೆ ಏನಿದೆಯಲ್ಲ ಅದು ಇವತ್ತು ಈ ಪದಗಳನ್ನು ವಿರೋಧ ಮಾಡ್ತದೆ, ಆ ಪದಗಳನ್ನು ಕಿತ್ತು ಹಾಕಬೇಕು ಅಂತ ಅಂದ್ಕೊಳ್ತದೆ. ಅದು ಯಾಕೆ 29,000 ಪದಗಳ ಬಗ್ಗೆ ಯೋಚನೆ ಮಾಡಲ್ಲ? ಇಡೀ ಸಂವಿಧಾನಗಳು ಅಂತರ್ಗತ ಒಂದು ಡಿಬೇಟ್ ಇರಲಿ, ನಾವೆಲ್ಲರೂ ಕೂಡ ಅಲ್ಲೇ ಕೂತು ಚರ್ಚೆ ಮಾಡುವುದು. ಈ ತಾತ್ವಿಕತೆ ಏನಿದೆಯಲ್ಲ, ಅದು ಈ ಜಾತ್ಯತೀತ ಮತ್ತು ಸಮಾಜವಾದ ತಾತ್ವಿಕತೆ ಏನಿದೆಯಾ ಅದು ಹೊರತಾದಂಥ ಸಂವಿಧಾನ ಇದಾ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಡಿಬೇಟ್ ಇಟ್ಟರೆ ಅದು ಭಾಳ ಸ್ವಾಗತ ಆಗ್ತದೆ. ಅದೆಲ್ಲವನ್ನೂ ಕೂಡ ಇಡೀ ಸಮಾಜವನ್ನು ಸಮಾನವಾಗಿ ಕಾಣ್ತಕ್ಕಂಥ ಈ ಧೋರಣೆಯಿಂದ ಹಿಂದಕ್ಕೆ ಒಯ್ಯುವಂಥ ಹಿನ್ನೆಲೆ ಒಳಗಡೆ ಇವತ್ತು ಈ ಜಾತ್ಯತೀತ ಮತ್ತು ಸಮಾಜವಾದವನ್ನು ವಿರೋಧ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಅದಕ್ಕಿನ್ನ ಅವು ಎಲ್ಲವೂ ಕೂಡ ಈ ಸಂವಿಧಾನದ ವಿರೋಧ ಶಕ್ತಿಗಳನ್ನು ನಾವು ಗಮನಿಸ್ಕೊಳ್ಬೇಕು ಮತ್ತು ಈ ದೇಶದ ಜನ ಅದನ್ನು ಗಮನಿಸ್ಕೊಳ್ತಾರೆ. ಅವರು ಅಂಬೇಡ್ಕರ್ ಬಯಸಿರಲಿಲ್ಲ ಅಂತ ಅಲ್ಲ, ಇಡೀ ಸಂವಿಧಾನ ಅವರು ಓದಿಲ್ಲ ಅಂತಲೇ ಅರ್ಥ. ಅದು ಅಂಬೇಡ್ಕರ್ ಅವರು ಬಯಸಿರಲಿಲ್ಲ ಅಂತ ಹೇಳಿದ್ದಕ್ಕೆ ಏನು ಆಧಾರಗಳಿದ್ದಾವೆ? ಹಾಗಿದ್ರೆ ಈ ಜಾತಿ ತಾರತಮ್ಯತೆಯನ್ನು ಯಾಕೆ ಸೇರಿಸ್ತಾ ಇದ್ದು? ಯಾವುದೇ ತಾರತಮ್ಯತೆಯನ್ನು ಮಾಡಬಾರ್ದು ಅಂತ ಸಂವಿಧಾನ ಹೇಳ್ತದೆ. ಆಲ್ ಆರ್ ಈಕ್ವಲ್ ಇನ್ ದ ಐ ಆಫ್ ಲಾ ಅಂತ ಹೇಳ್ತದೆ. ಅಂದರೆ ಈ ಸಂವಿಧಾನದ ಎದುರುಗಡೆ ಎಲ್ಲರೂ ಕೂಡ ಸಮಾನರು, ಈ ದೇಶ ಸಮಾನವಂತ ದೇಶ ಅಲ್ಲ ಅಂತ ಅಂಬೇಡ್ಕರ್ ಒಪ್ಪದಂಗಲ್ವಾ? ಅದನ್ನು ಸಮರ್ಥನೆ ಮಾಡಿಕೊಳ್ಳುವ ಸ್ಪಷ್ಟೀಕರಣ ಹೇಳಿ. ಅಂಬೇಡ್ಕರ್ ಅವರ ಮೂಲ ಸಂವಿಧಾನ ಪೀಠಿಕೆಯಲ್ಲಿ, ಸಂವಿಧಾನ ಪೀಠಿಕೆ ಅಲ್ಲ, ಮೂಲ ಪ್ರತಿಕೆಯಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಇರಲಿಲ್ಲ. ಆ ಕಾರಣದಿಂದ ನಾವು ಎರಡು ಶಬ್ದಗಳನ್ನ ವಿರೋಧ ಮಾಡ್ತೀವಿ. ಸರ್, ಅದನ್ನೇ ಹೇಳ್ತಾ ಇದೀವಲ್ಲ, ಒಂದು ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದೊಳಗಡೆ ಈ ಸಂವಿಧಾನ ನಾವು ಬರೆದದ್ದೇ ಅಂತಿಮವಾದದಲ್ಲ, ಅದು ಕಾಲಕ್ಕೆ ತಕ್ಕ ಹಾಗೆ ಮಾರ್ಪಾಡುಗಳು ಮಾಡಬೇಕು ಅಂತೇಳಿ ಆ ಮಾರ್ಪಾಡು ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಅದೆಲ್ಲ ಕೂಡ ಸಂವಿಧಾನದೊಳಗಡೆ ಇದೆ. ಹೌದಾ? ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಏನಿಲ್ಲ. ಎರಡು ಪದಗಳಾಚೆ ಒಂದು ನಿಮಿಷ. ಆ ಎಲ್ಲ ತಿದ್ದುಪಡಿಗಳು ಸಂವಿಧಾನದ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗಲಾರ್ದಂಗೆ ಆಗಬೇಕು. ಇದನ್ನು ಗಮನಿಸಿದ್ರೆ ನೀವು ಇಟ್ಕೊಂಡು ಸಂವಿಧಾನದ ಮೂಲ ಆಶಯಗಳದಾವಲ್ಲ, ಮೂಲ ಆಶಯಕ್ಕೆ ಧಕ್ಕೆ ಆಗದಂಗೆ ಆ ಕಾಲಕ್ಕೆ ತಕ್ಕ ಹಾಗೆ ಏನು ಇಡೀ ಏನೇನು ಬದಲಾವಣೆ ಆಗ್ತಾವೋ ಆ ಬದಲಾವಣೆಯನ್ನು ಗಮನಿಸಿಕೊಂಡು ಜನತೆ ಹಿತಾಸಕ್ತಿಗಾಗಿ ದೇಶದ ಹಿತಾಸಕ್ತಿಗಾಗಿ ಅಗತ್ಯವಾದ ತಿದ್ದುಪಡಿಗಳು ಮಾಡಲಿಕ್ಕೆ ಅವಕಾಶ ಇದೆ ಅಂತಲೇ ಅಂಬೇಡ್ಕರ್ ಹೇಳಿದ್ದಾರೆ. ಮತ್ತು ಅದರೊಳಗೆ ಅಡಕವಾಗಿರ್ತಕ್ಕಂಥ ಕಲಮುಗಳಿದ್ದಾವೆ, ಸಂವಿಧಾನ ತಿದ್ದುಪಡಿ ಕಡಿಮೆಗಳು ಇದ್ದಾವೆ. ಅದಕ್ಕನುಗುಣವಾಗಿ ಈ ತನಕ 108 ತಿದ್ದುಪಡಿಗಳಾಗಿದ್ದಾವೆ. ಆ ತಿದ್ದುಪಡಿಗಳಲ್ಲಿ ಎಷ್ಟು ಸೇರ್ಪಡೆ, ಹೊಸ ಪದಗಳ ಸೇರ್ಪಡೆ ಇದಾಗಿದೆ ಅಂದರೆ 29,000 ಒಂದು ಸಮಥಿಂಗ್ ಪದಗಳಿದ್ದಾವೆ. ಆ್ಯಕ್ಚುಲಿ 29,000. ಈ 29,000 ಪದಗಳ ಬಗ್ಗೆ ಯೋಚನೆ ಮಾಡದಂಥ ಈ ಜನ ಇವತ್ತು ಈ 2 ಪದಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ? ಅದು ಸರಿಯಾದಲ್ಲ. ಮತ್ತು ಇಡೀ ಮೂಲ ಸಂವಿಧಾನದ ತಾತ್ವಿಕತೆಗೆ ವಿರೋಧಿಯಾದಂಥ ಅಂಶಗಳ ಅದಲ್ಲ. ಇಡೀ ಸಂವಿಧಾನ ಅರ್ಥ ಮಾಡ್ಕೊಂಡ್ರೆ ಅದರೊಳಗಡೆ ಜಾತ್ಯತೀತವನ್ನು ಸಮಾಜವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಅನೇಕ ಸಂಗತಿಗಳಿದ್ದಾವೆ. ಸರ್, ಇಲ್ಲ, ಅದಕ್ಕೆ ಪೂರಕವಾದ 356 ಆರ್ಟಿಕಲ್ ಅಡಿಯೊಳಗೆ ಒಂದು ಪವರ್ಫುಲ್ ಶಬ್ದವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 1977ರಲ್ಲಿ ಕೇಶವ ಭಾರತೀನಂದನ್ ಅಂತ ಪ್ರಕರಣದಲ್ಲಿ, ಕೇಶವಾನಂದ ಭಾರತೀಯನಂತ ಪ್ರಕರಣದಲ್ಲಿ ಮೂಲ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ ಆಗ್ತದೆ. ಯಾವುದೇ ಕಾರಣಕ್ಕೂ ಮೂಲ ಸಂವಿಧಾನದ ರಚನೆಯನ್ನು ಬದಲಾವಣೆ ಮಾಡಬಾರ್ದು ಅಂತೇಳಿ. ಅಂಥದ್ದೊಂದು ಸುಮಾರು 77ರಲ್ಲಿ ಒಂದು ದೊಡ್ಡ ಇಡೀ ಸುಪ್ರೀಂ ಕೋರ್ಟ್ನಲ್ಲಿ ಡಿಬೇಟ್ ಆಗಿ ಅದನ್ನು ಚರ್ಚೆ ಮಾಡಿ ಕೇಶವ ಭಾರತೀನಂದನ್ ಅಂತ ಪ್ರಕರಣದಲ್ಲಿ ಮೂಲ ಸಂವಿಧಾನಕ್ಕೆ ಧಕ್ಕೆ ತರುವಂಥ ಯಾವುದೇ ಶಬ್ದಗಳನ್ನು ಮಾಡಲಿಕ್ಕೆ ಒಂದು ಪವರ್ಫುಲ್ ಆರ್ಟಿಕಲನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರೆ. ಆಮೇಲೆ 75ರಲ್ಲಿ ಇಂದಿರಾ ಗಾಂಧಿ ಅವರು 4ನೇ ತಿದ್ದುಪಡಿಗೆ ತಂದು ವಿ ದ ಪೀಪಲ್ ಆಫ್ ಇಂಡಿಯಾ ಈಕ್ವಾಲಿಟಿ, ಪ್ಯಾಟರ್ನಿಟಿ, ಲಿಬರ್ಟಿ ಅಂತ ಹೇಳುವಂಥದ್ದು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ಅದನ್ನು ಅವರು ಸೋಷಿಯಲಿಸ್ಟು ಮತ್ತು ಕ್ಯಾಸ್ಟಿಸಮ್ ಅನ್ನೋಂಥ ಪದಗಳನ್ನು ಮಾತ್ರ ಅಂಬೇಡ್ಕರ್ ಅವ್ರ ಕಾಲದಲ್ಲಿ ಇವತ್ತೇನು ಗೋಸಂಬಿ ಥರ ರಾಷ್ಟ್ರವಾದಿ ಹೆಸರಿನಲ್ಲಿ
ರಾಜಕಾರಣ ಮಾಡ್ತಿದ್ದಾರೆ ಅಂಥವರೆಲ್ಲನೂ ಕೂಡ ಅಂಬೇಡ್ಕರ್ ಅವರಿಗೆ ವಿರುದ್ಧವಾಗಿದ್ದಂಥ ಆ ವ್ಯಕ್ತಿಗಳು ಕೂಡ ಅವತ್ತಿದ್ದರು. ನಾವು 75ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಂಗೂ ಬಿಡಲಿಲ್ಲ, ಅಂಬೇಡ್ಕರ್ ಅವರು ತೀರ್ಕೊಂಡು ಹೋದ್ಮೇಲೂ ಬಿಡಲಿಲ್ಲ. ಇವೆಲ್ಲ ನಾವು ಚರಿತ್ರೆಯಲ್ಲಿ ನೋಡ್ತಾ ಇದ್ದೇವೆ ಮತ್ತು ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಸಮಾಜವಾದ ಮತ್ತು ಜಾತಿವಾದ 2 ಪದಗಳನ್ನು ಅಂಬೇಡ್ಕರ್ ಅವರು ಮಾಡಿಲ್ಲ ಅನ್ನೋಂಥದ್ದು ಇವತ್ತು ಅಂಬೇಡ್ಕರ್ ಅವ್ರನ್ನ ಅಪ್ಕೋತಾರೆ. ಇವತ್ತು ಅಂಬೇಡ್ಕರ್ ಅವರು ರಾಷ್ಟ್ರದಲ್ಲಿ ಇಡೀ ಜಗತ್ತಿನಲ್ಲಿ ಅಂಬೇಡ್ಕರ್ನ ಎಷ್ಟು ಪ್ರೀತಿ ಮಾಡ್ತಾರೋ ಭಾರತ ದೇಶದಲ್ಲಿ ಇವತ್ತಿನ ಏನು ಮೂಲಭೂತವಾದಿಗಳದಾರ, ಬಟ್ಟಪತ್ರ ಹಿತಾಸಕ್ತಿಗಳದ, ರಾಜಕೀಯ ಕೇಂದ್ರೀಕರಣ ಮಾಡಿ ಅಧಿಕಾರ ಮಾಡುವಂಥವ್ರು ಅದಾರ. ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾರೆ, ಪುಣ್ಯತಿಥಿಯನ್ನು ಮಾಡ್ತಾರೆ. ಅಂಬೇಡ್ಕರ್ ಅವರ ಸ್ಲೋಗನ್ ಹೇಳಿಕೊಂಡು ಇವತ್ತೆಲ್ಲ ದೇಶದ ತುಂಬ ಎಲ್ಲ ನಮ್ಮ ದಲಿತ ಮತ್ತು ಶೋಷಿತರ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಬರುವಂಥದ್ದು, ಇಲ್ಲಾರ್ದಂಥದ್ದು ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡುವಂಥದ್ದು, ಜನರ ಮನಸ್ಸನ್ನು ಬೇರೆ ಕಡೆ ಒಯ್ಯುವಂಥದ್ದು, ನಿರುದ್ಯೋಗ ಸಮಸ್ಯೆ, ಜಾತಿಯ ಸಮಸ್ಯೆ ಇವನ್ನೆಲ್ಲ ದೂರಿಟ್ಟು ಒಂದು ಹುನ್ನಾರವನ್ನು ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ಬೋದು, ಮೀಸಲಾತಿ ಬಗ್ಗೆ 2019ರಲ್ಲಿ ಒಂದು ದೊಡ್ಡ ಪ್ರಕರಣ ಆಯಿತು. ಇಡೀ ದೇಶದಲ್ಲಿ ಮೀಸಲಾತಿಗೆ ಕೈ ಹಾಕಿದ್ರು. ಇಡೀ ರಾಷ್ಟ್ರದಂಥ ದೊಡ್ಡ ಪ್ರತಿಭಟನೆ ಆದಾಗ ಅವರು ಅದನ್ನು ಹಿಂತಕೊಂಡ್ರು. ಈಗೂ ಕೂಡ RSSನ ಗುಜರಾತ್ನಲ್ಲಿ ನಡೆದಂಥ ಒಂದು ಬೈಠಕ್ನಲ್ಲಿ ದತ್ತಾತ್ರೇಯ ಹೊಸಬಾಳೆ ಅನ್ನೋಂಥವ್ರು ಅವರು ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.